ಅಂತ ಕೇಳೋಂಗೆ ಕೇಳ್ತಾರೆ. ನಾನು 140 ಮಂದಿ ಶಾಸಕರಿದ್ದಾರೆ, ನೀವು 40 ಮಂದಿ ಹೆಸರಾಗಿ ಹೇಳ್ತಾ ಇದ್ದೀರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಆದರೂ ಸುದ್ದಿ ಹಬ್ಬಿಸ್ತಾನೆ ಇರ್ತಾರೆ, ಯಾರು ಇವರು ಅಂತ. ಯಾಕೆ ಹಬ್ಬಿಸ್ತಾ ಇರ್ತಾರೆ? ಆರಂಭದಲ್ಲಿ ನಮಗೆ ಗೊತ್ತದ, ಇದ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನಂತ ಹೇಳ್ತಾ ಇದ್ದಿದ್ದು. ಅಂಥ ಕಾಂಗ್ರೆಸ್ನ ಉಳಿಸ್ಕೊಂಡು ಬಂದಿದ್ದಾರೆ. ಒಂದು ಡಿ ಕೆ ಶಿವಕುಮಾರ್ ಮತ್ತು ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ, ರಾಹುಲ್ ಗಾಂಧಿಯವರಂತ ಇದ್ದೇ ಇದ್ದಾರೆ. ಅಂದಾಗ ಈ ಕಾಂಗ್ರೆಸ್ಸನ್ನು ಒಡೆಯೋ ದೃಷ್ಟಿಯಿಂದ ಇವೆಲ್ಲ ಸುದ್ದಿ ಹಬ್ಬಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಅದ. ಅಷ್ಟೇ ಅಲ್ಲ, ನಿಮ್ಮ ಶಾಸಕರಿಗೆ ಹೇಳ್ತಾರಲ್ಲ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ಅವರು, ಶಾಸಕರಿಗೆ ಆಸೆ ಇರುತ್ತದೆ, ಅದರಲ್ಲಿ ತಪ್ಪೇನು? ನಾವು ಅವರ ಕಿವಿಯಲ್ಲಿ ಏನೋ ಹೇಳುತ್ತಿರುತ್ತೇವೆ, ಅವರು ಖುಷಿಯಿಂದ ಕಾಯುತ್ತಿರುತ್ತಾರೆ, ನೋಡೋಣ ಈಗ ಆ ಮಾತು ಯಾಕೆ? ಹಂಗೆ ಅವ್ರೇನೋ ಮಾತಾಡ್ತಿರ್ತಾರಪ್ಪ, ನಾವೇನು ಅದೇ ಮಾತಾಡ್ತೀವಿ ನಾವು. ಅವ್ರೇನೋ ಹೇಳ್ತಾರೆ, ಹೇಳಬಾರ್ದಂತೆ ಎಲ್ಲರ ಹೇಳೋರು ಹೇಳ್ರಿ, ಮಾತಾಡೋ ನಾವೇನಂತ ಗೊತ್ತದಲ್ಲ, ಹೈಕಮಾಂಡ ನಾನು ಜೊತೆಗೆ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲ, ಮುಂದುವರಿತಾ ಹೋಗ್ತಾರೆ. ನಾವು ದೆಹಲಿಗೆ ಹೋಗುವುದೇ ರಾಜಕೀಯ ಪಕ್ಷ ಹಾಗೂ ಸರ್ಕಾರದ ಕೆಲಸಗಳಿಗೆ. ರಾಹುಲ್ ಗಾಂಧಿ ಅವರನ್ನು ನಾನು ಭೇಟಿಯಾಗಿಲ್ಲ ಎಂದು ಮಾಧ್ಯಮಗಳು ಬರೆದಿವೆ. ಒಂದು ದಿನ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿರೋ ಛಾಯಾಚಿತ್ರ ಸಹಿತ ನೀವು ಮಾಧ್ಯಮಗಳು ವರದಿ ಮಾಡಿದ್ದೀರಿ. ಮರುದಿನ ಭೇಟಿಯಾಗಿಲ್ಲ ಎನ್ನುತ್ತೀರಿ. ಈ ವಿಚಾರದಲ್ಲಿ ಕಾಲವೇ ಎಲ್ಲದಕ್ಕೂ ಉತ್ತರ ಇಡ್ತದೆ. ನಾವು ಭೇಟಿಯಾಗಿರ್ತೀವಿ, ಮಾತಾಡ್ತೀವಿ, ಯಾಕೆ ನೀವು ಸುಳ್ಳು ಅಪ್ಪಸಾಡ್ತೀರಿ? ನಾಯಕತ್ವ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಅಂದ್ರೆ ನಾವು ನಮ್ಮ ನಾಯಕತ್ವ ನೋಡಿವಿ,